ಸರ್ವರು ಶಾಂತ ಸಿಂಹಾಸನದ ಆದಿ ಜಗದ್ಗುರು ರೇವಣ ಸಿದ್ದೇಶ್ವರರನ್ನ ಮೊದಲು ಮಾಡಿಕೊಂಡು ಅಖಂಡ ಕರ್ನಾಟಕದ ಹಾಲಮತಸ್ಥರಲ್ಲಿ ಕುಲಗುರು ಜಗದ್ಗುರು ರೇವಣ ಸಿದ್ದೇಶ್ವರರನ್ನ ಸ್ಮರಣೆಯ ಮಾಡಿಕೊಂಡು ಅವರಲ್ಲಿ ಆಶೀರ್ವಾದವನ್ನು ಬೇಡ್ತಾ ಅಖಂಡ ಕರ್ನಾಟಕದಲ್ಲಿರ್ತಕ್ಕಂಥ ಹಾಲಮತ ಸಮುದಾಯಕ್ಕೆ ಹಾಲಮತ ಕುಲಗುರು ಪೀಠವಾದಂತ ಸರ್ವೂರಿನ ಗುರು ಪರಂಪರೆಯ ಗುರುಗಳಾದಂತ ಶರಭಯ್ಯ ಸ್ವಾಮಿಗಳು ತಮ್ಮೆಲ್ಲರಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಯಾಕಂತಂದ್ರೆ ಈಗಾಗಲೇ ಲೋಕಸಭಾ ಚುನಾವಣೆ ಹತ್ರ ಬಂದಿರೋದ್ರಿಂದ ಸಮಾಜ ಜಾಗೃತವಾಗಬೇಕು. ಸಮಾಜ ಬೆಳಿಬೇಕಾದ್ರ, ಸಮಾಜ ಬೆಳವಣಿಗೆ ಆಗ್ಬೇಕಾದ್ರೆ, ಸಮಾಜ ಎಲ್ಲಾ ತರದಿಂದ ಸುಧಾರಣೆ ಆಗ್ಬೇಕಾದ್ರೆ, ಸಮಾಜ ಬಲಿಷ್ಠ ಆಗ್ಬೇಕಾದ್ರೆ ನಾವೆಲ್ಲರೂ ಶ್ರಮ ವಹಿಸಬೇಕಾಗ್ತದೆ. ಅದಕ್ಕಾಗಿ ಲೋಕಸಭಾ ಚುನಾವಣೆಯಲ್ಲಿ ಏನು ಸ್ಪರ್ಧೆ ಮಾಡ್ತಾ ಇರುವಂತ ನಮ್ಮ ಸಮುದಾಯದ ಅಭ್ಯರ್ಥಿಗಳನ್ನ ಸಮಾಜ ಅವರಿಗೆ ಹೆಚ್ಚಿನ ಬೆಂಬಲವನ್ನ ಕೊಟ್ಟು ಅವರನ್ನ ಆರಿಸಿ ತರುವಂತದ್ದು ಸಮಾಜದ ಕರ್ತವ್ಯವಾಗಿದೆ. ಈಗಾಗಲೇ ಕಾಂಗ್ರೆಸ್ ಪಕ್ಷದಿಂದ 2 ಟಿಕೆಟ್ಗಳನ್ನ ಕೊಟ್ಟಿದ್ದಾರೆ. ಧಾರವಾಡ ಮತಕ್ಷೇತ್ರಕ್ಕೆ ವಿನೋದ್ ವಸತಿ ಅವರಿಗೆ ಪಕ್ಷದಿಂದ ಟಿಕೆಟ್ ಕೊಟ್ಟಿದ್ದಾರೆ. ಹಾಗೂ ಕೊಪ್ಪಳದಲ್ಲಿ ರಾಜಶೇಖರ್ ಹಿಟ್ನಾಳ್ ಅವರಿಗೆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಕೊಡಲಾಗಿದೆ. ಈ ಕೊಟ್ಟಿರತಕ್ಕಂತ ಅಭ್ಯರ್ಥಿಗಳನ್ನ ನಮ್ಮ ಸಮಾಜ ಗುರುತಿಸಿ ಅವರನ್ನ ಹೆಚ್ಚಿನ ಪ್ರಮಾಣದಲ್ಲಿ ಅವರನ್ನ ಮತದಾನದ ಮೂಲಕವಾಗಿ ಅವರನ್ನ ಹಾರಿಸಿ ತರುವಂತದ್ದು ನಮ್ಮ ಸಮಾಜದ ಕರ್ತವ್ಯ. ಸಮಾಜ ಎಲ್ಲಾ ಕಡೆಯಿಂದ ಸಮಾಜ ಅವರಿಗೆ ಹೋಗಿ ಬೆಂಬಲವನ್ನು ಕೊಟ್ಟು ಆಯಾ ಕ್ಷೇತ್ರಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಪ್ರಚಾರ ಮಾಡಿ ಜಾತ್ಯತೀತವಾಗಿ ಎಲ್ಲಾ ಸಮುದಾಯವನ್ನ ಒಂದಡಿಗೆ ತಂದು ಆ ಸ್ಪರ್ಧೆ ಮಾಡಿರುವಂತ ನಾಯಕರಿಗೆ ಹೆಚ್ಚಿನ ಬೆಂಬಲವನ್ನು ನಾವು ಕೊಡಬೇಕಾಗ್ತದ. ಸಮಾಜ ಮುಂದಿನ ದಿನಮಾನಗಳಲ್ಲಿ ನಮ್ಮ ಸಮಾಜಕ್ಕೆ ಒಳ್ಳೆಯದಾಗಬೇಕಾದ್ರೆ ನಾವು ನಮ್ಮ ನಾಯಕರನ್ನ ನಾವು ಗುರುತಿಸಬೇಕಾಗ್ಯದ. ನಮ್ಮ ನಾಯಕರನ್ನ ಗುರುತಿಸಿ ನಾವು ಮುಂದೆ ತರಬೇಕಾಗ್ಯದ. ಯಾಕಂತಂದ್ರೆ ನಮ್ಮ ಸಮಾಜಕ್ಕೆ ಎಸ್ಟಿ ಹೋರಾಟದ ಕುಲಶಾಸ್ತ್ರ ಅಧ್ಯಯನ ವರದಿ ಏನದ ಕೇಂದ್ರಕ್ಕೆ ಶಿಫಾರಸ್ ಆಗಿದೆ. ಕೇಂದ್ರದಲ್ಲಿ ನಮ್ಮ ಸಮುದಾಯಕ್ಕೆ ಎಸ್ಟಿ ಮೀಸಲಾತಿಯ ಒಂದು ಹೋರಾಟದ ಧ್ವನಿಗೆ ಅಲ್ಲಿ ಧ್ವನಿ ಎತ್ತುವಂತ ಸಂಸತ್ ಭವನದಲ್ಲಿ ನಮ್ಮ ಸಂಸದರು ನಾಯಕರ ಕೊರತೆ ಇರೋದ್ರಿಂದ ನಾವು ಈ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಸಮುದಾಯದ ಅಭ್ಯರ್ಥಿಗಳೇನ ಸ್ಪರ್ಧೆ ಮಾಡ್ತಾ ಇರುವಂತ ಅವರಿಗೆ ಹೆಚ್ಚಿನ ಬೆಂಬಲವನ್ನ ಕೊಟ್ಟು ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲಿಸಿ ಅವರನ್ನ ಸಂಸತ್ ಭವನಿಗೆ ಕಳಿಸುವಂತದ್ದು ನಮ್ಮ ಹಾಗೂ ಆಯಾ ಮತಕ್ಷೇತ್ರದ ಮತದಾನ ಪ್ರಭುಗಳ ಅದನ್ನ ಮಾಡಬೇಕಾಗ್ಯದ. ಯಾಕಂತಂದ್ರೆ ನಮ್ಮ ಸಮಾಜ ಮುಂದೆ ಬರಬೇಕಾದ್ರೆ ನಮ್ಮ ಸಮಾಜಕ್ಕೆ ಅನ್ಯಾಯವಾಗ್ತಾ ಇದೆ. ಸಮಾಜವನ್ನ ತುಳಿತಾ ಇದ್ದಾರೆ. ನೋಡಿ, ಈಗ ಬಿಜೆಪಿ ಪಕ್ಷದಿಂದ ನಮ್ಮ ಯಾವ ಕುರುಬರಿಗೂ ಯಾವ ಟಿಕೆಟ್ ಇಲ್ಲ, ಯಾವ ಕ್ಷೇತ್ರದಲ್ಲೂ ಟಿಕೆಟ್ ಇಲ್ಲ. ಮತ್ತ ಬಿಜೆಪಿ ಪಕ್ಷಕ್ಕೆ ಅಪಾರವಾದ ಕೊಡುಗೆಯನ್ನು ಕೊಟ್ಟು ಅಪಾರವಾದವನ್ನ ಆ ಪಕ್ಷಕ್ಕೆ ನಿಷ್ಠೆಯಿಂದ ದುಡಿದಂತ ನಮ್ಮ ನಾಯಕರಾದಂತ ಈಶ್ವರಪ್ಪನವರಿಗೆ ಟಿಕೆಟ್ ಇವತ್ತ ನೀಡಿಲ್ಲಪ್ಪ ಅಂತಂದ್ರೆ ನಮ್ಮ ಸಮಾಜ ಎಷ್ಟರ ಮಟ್ಟಿಗೆ ನಾವು ಒಕ್ಕಟ್ಟಿದ್ದೇವೆ ಅನ್ನೋದು ಇವತ್ತು ಗುರುತಾಗ್ತಾ ಇದೆ. ಅದಕ್ಕೆ ಸಮಾಜ ಒಕ್ಕಟ್ಟಿನಿಂದ ನಾವು ಈ ಲೋಕಸಭಾ ಚುನಾವಣೆಯಲ್ಲಿ ನಾವು ಪ್ರಚಾರವನ್ನ ಮಾಡಿ ಆಯಾ ಕ್ಷೇತ್ರಗಳಿಗೆ ಸಂಚಾರ ಮಾಡಿ ಅಲ್ಲಿ ಇದ್ದಂತಹ ಕ್ಷೇತ್ರಗಳಲ್ಲಿ ಸಮುದಾಯವನ್ನ ಜಾತ್ಯತೀತವಾಗಿ ಎಲ್ಲಾ ಸಮುದಾಯವನ್ನ ಒಂದುಗೂಡಿಸಿ ನಾವು ಪ್ರಚಾರ ಮಾಡಿ ಹೆಚ್ಚಿನ ಮತಗಳಿಂದ ನಾವು ಅಭ್ಯರ್ಥಿಗಳಿಗೆ ನಾವು ಗೆಲುವನ್ನು ತಂದು ಕೊಡಬೇಕಾದಂತ ನಮ್ಮ ಸಮಾಜ
ಸಮಾಜದ ಕರ್ತವ್ಯ. ಅದಕ್ಕಾಗಿ ಇವತ್ತು ನಾವು ಸಮಾಜಕ್ಕೆ ಈ ಸಂದೇಶವನ್ನ ಕಳಕಳಿಯ ಮನವಿಯ ಮುಖಾಂತರವಾಗಿ ನಾವು ಈ ಸಂದೇಶವನ್ನು ಕೊಡ್ತಾ ಇದ್ದೇವೆ. ಸಮಾಜ ಜಾಗೃತಿ ಆಗಲಿ ಅಂತ ನಮ್ಮೆಲ್ಲರಲ್ಲಿ ಮನವಿ ಮಾಡಿಕೊಂಡು ಈ ಮಾತಿಗೆ ವಿರಾಮ.